ನಮಸ್ಕಾರ ಸ್ನೇಹಿತರೆ, ಇದು ನೋಡಿ ಅರಸೀಕೆರೆ ಗ್ರಾಮದ ಕೆರೆ. ಎಷ್ಟು ಸುಂದರ, ಸುಶೀಲ, ಸ್ವಚ್ಛವಾಗಿದೆ. ಇಷ್ಟೊಂದು ಸ್ವಚ್ಛತೆ ಆಗಿರುವಂಥ ಕೆರೆಯನ್ನು ಇಲ್ಲಿ ನೋಡಿಲ್ಲ. ಹಾಗಾಗಿ ಈ ಕೆರೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕೆರೆಯಲ್ಲಿ ಎಷ್ಟು ತುಂಬ ಗಲೀಜಿದೆ. ಗಲೀಜು ಅನ್ನೋದಕ್ಕಿಂತ ಮುಖ್ಯವಾಗಿ ಜನರ ಆರೋಗ್ಯ ಎಷ್ಟು ಕೆಡುತ್ತೆ ಗೊತ್ತಾ. ಇಲ್ಲಿ ನೋಡಿ, ಪ್ಲಾಸ್ಟಿಕ್ಕು, ಕಸ, ಕಡ್ಡಿ, ಊರಿನ ಧೂಳೆಲ್ಲ ತಂದಿದೆ. ಕೆರೆ ಅಂದರೆ ಏನು ಊರು ಬಿಟ್ಟು ದೂರ ಇಲ್ಲ, ಊರ ಪಕ್ಕನೇ ಕೆರೆ ಇದೆ. ಕೆರೆ ಪಕ್ಕದಲ್ಲೇ ಹಸಿ ತರಕಾರಿ, ತಾಜಾ ತರಕಾರಿ ಮಾರ್ತಾರೆ. ಈ ತರಕಾರಿ ತಿಂದು ಇರುವಂಥ ಜನರ ಗತಿ ಏನೋ ಗೊತ್ತಿಲ್ಲ. ಆದರೂ ಕೂಡ ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ತರಕಾರಿ ಮಾರ್ತಾರೆ. ಅದ್ರ ಪಕ್ಕದಲ್ಲಿ ಹೋಟೆಲ್ ಇದೆ. ಇಲ್ಲಿ ಸ್ಥಳೀಯವಾದಂಥ ಗ್ರಾಮ ಪಂಚಾಯತಿ ಆಡಳಿತ ಏನು ಮಾಡ್ತಾ ಇದೀನೋ, ಕಣ್ಮುಚ್ಚಿ ಕೂತ್ಕೊಂಡಿದ್ದೀವೋ ಗೊತ್ತಿಲ್ಲ. ಇಷ್ಟೊಂದು ಕಸ ಗಲೀಜಿದ್ರೂ ಕೂಡ ಸುಮ್ಮನೆ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಜನರು ಕೂಡ ನಮ್ಗೆ ಏನಕ್ಕೆ ಬೇಕಂತೇಳಿ ಸುಮ್ಮನೆ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ನೋಡಿ ತರಕಾರಿ ಮಾರ್ತಾ ಇದ್ದಾರೆ. ಅದ್ರ ಹಿಂದ್ಗಡೆನೇ ಇಂಥ ಸುಂದರವಾದ ಕೆರೆ ಇರೋದು. ಈ ಕೆರೆ ಇರೋದ್ರಿಂದನೇ ಊರಿಗೊಂದು ಕಳೆ ಅಂತ ಏನೋ ಇರ್ಬೋದೇನೋ ಗೊತ್ತಿಲ್ಲ. ಆದರೂ ಹಣ್ಣು ಕೂಡ ಮಾರ್ತಾ ಇದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಸೊಳ್ಳೆಗಳೆಲ್ಲ ಬಂದು ಹಣ್ಣಿ ಮೇಲೆ ಕೂರುತ್ತಾ ಇಲ್ಲೋ ಗೊತ್ತಿಲ್ಲ. ಆದರೂ ಜನ ತಿಂತಾನೆ ಇರ್ತಾರೆ. ಏನೇ ಆಗಲಿ, ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಇರಬೇಕು. ಆದರೆ ಕೆರೆ ನೋಡಿ, ಕೆರೆ ತುಂಬ ಗಲೀಜು ತುಂಬಿಕೊಂಡು ಸೊಳ್ಳೆಗಳೆಲ್ಲ ಬರುತ್ತೆ. ಸೊಳ್ಳೆಯಿಂದ ರೋಗ ರುಜಿನ ತುಂಬ ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ದರಿಂದ ಯಾರು ಕೂಡ ಈ ರೀತಿ ಗಲೀಜು ಮಾಡಬೇಡಿ, ಸ್ವಚ್ಛವಾಗಿ ಇಟ್ಕೊಳ್ಳೋಣ. ನಮ್ಮೂರು ನಮಗೆ ಚೆನ್ನಾಗಿದ್ರೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಊರು ಬಿಟ್ಟು ದೂರ ಇಲ್ಲ ಕೆರೆ, ಇದು ಹತ್ರನೇ ಇರೋದು ಕೆರೆ. ನೋಡಿ, ರೋಡ್ ಪಕ್ಕನೇ ಕೆರೆ ಇರೋದು. ಅದರಿಂದ ಹೇಳ್ತಾ ಇರೋದಷ್ಟೇ. ಇಲ್ಲಿ ಸ್ಥಳೀಯ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಇದರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲಿ ಯಾರು ಕೂಡ ಕಸ ಹಾಕದಂತೆ ತಡಿಬೇಕು. ಕಸ ಎಲ್ಲ ತೊಗೊಂಬಂದು ಹಾಕಿ ಮತ್ತಷ್ಟು ಗಲೀಜು ಮಾಡ್ತಾರೆ.